ಇವತ್ತು ನಾವು ಮತ್ತೆ ಚಿಕ್ಕಬಳ್ಳಾಪುರ ಕಡೆ ರೈಡ್ ಮಾಡ್ತಾ ಇದ್ವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನಾವು ಇವತ್ತು ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ವಿ, ಆದಿಯೋಗಿ ಹತ್ರ. ಇದು ನಾನು ಅಲ್ಲಿಗೆ ಹೋಗ್ತಾ ಇರೋದು ಎರಡನೇ ಸಲ. ಫಸ್ಟ್ ಟೈಮ್ ಒಂದ್ಸಲ 1 ಇಯರ್ ಬ್ಯಾಕ್ ಹೋಗಿದ್ದೆ. ಅವಾಗ ಇನ್ನೂ ಅಲ್ಲೆಲ್ಲ ಡೆವಲಪ್ಮೆಂಟ್ ನಡೆದಿತ್ತು, ಯಾವುದೋ ಹೋಟೆಲ್ ಅದೆಲ್ಲ ಏನು ಇರಲಿಲ್ಲ, ಇನ್ನೂ ನಡೀತಿತ್ತು ಆ ಕೆಲಸ. ಇವಾಗ ಹೆಂಗಾಗಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ನಾನು ನಾರ್ಮಲಾಗಿ ಎಲ್ಲಾನು ಮಧ್ಯಾಹ್ನ ಯಾವತ್ತೂ ನಾನು ರೈಡ್ ಸ್ಟಾರ್ಟ್ ಮಾಡಿಲ್ಲ. ಇವತ್ತು ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ನೈಟ್ ಅಲ್ಲಿ ಲೈಟಿಂಗ್ ಶೋ ನೋಡಲೇಬೇಕು ಅಂತ. ಬೆಳಗ್ಗೆ ಬಂದರೆ ಸಾಯಂಕಾಲವರೆಗೆ ಅಲ್ಲಿ ಇರೋಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅದು ಒಂದೇ ಪ್ಲೇಸ್ ವಿಸಿಟ್ ಮಾಡೋದಿರೋದ್ರಿಂದ ಮಧ್ಯಾಹ್ನ ಇಲ್ಲಿಂದ ಬಿಟ್ಟು ಈವ್ನಿಂಗ್ ಅಷ್ಟರಲ್ಲೇ ರೀಚ್ ಆಗಿ ಫುಲ್ ನೈಟು ಲೈಟಿಂಗ್ ಶೋ ಎಲ್ಲ ಮುಗಿಸ್ಕೊಂಡು ಬರ್ಬೇಕಂತ ಹೋಗ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಚಿಕ್ಕಬಳ್ಳಾಪುರ ಕಡೆ ರೈಡ್ ಮಾಡ್ಬೇಕಂದ್ರೆ ಒಂಥರ ಬೇರೆ ಫೀಲ್ ಬರುತ್ತೆ. ಯಾಕಂದರೆ ಈ ಕಡೆ ರೋಡ್ ಒಂಥರ ಬೇರೆ ಡಿಫ್ರೆಂಟ್ ಆಗಿದೆ. ಈ ಮೈಸೂರು ಕಡೆ ತುಮಕೂರು ರೋಡು, ಇಲ್ಲ ಹೊಸೂರು ರೋಡ್ ಆ ಕಡೆ ಟ್ರಾವೆಲ್ ಮಾಡೋಕ್ಕೂ ಈ ಚಿಕ್ಕಬಳ್ಳಾಪುರ ರೋಡಲ್ಲಿ ಗಾಡಿ ಓಡ್ಸೋಕ್ಕೂ ಒಂಥರ ಮಜಾನೇ ಬೇರೆ. ಇಲ್ಲಿ ಅಂಡರ್ ಪಾಸಲ್ಲಿ ವಾಟರ್ ನಿಂತಿತ್ತು. ಆ ಕಡೆ ಮುಂದೆ ಹೋದರೆ ಇನ್ನೊಂದು ಪಾಸ್ ಆಗಕ್ಕೆ ಜಾಗ ಇತ್ತು. ಅಲ್ಲಿ ನೀರಿಲ್ಲ ಅಂತ ಹೇಳಿದ್ರು. ಆದರೂ ನಾನು ಇದು ವಾಟರ್ ಒಳಗಡೆ ಗಾಡಿ ಓಡಿಸ್ಬೇಕಂತ ಬೇಕು ಅಂತಲೇ ಇಲ್ಲೇ ಬಂದೆ. ಯಾಕಂದರೆ ಏನೋ ಒಂಥರ ಖುಷಿ ಈ ಥರ ತಿಕ್ಕರೆ ಗಾಡಿ ಓಡ್ಸೋಕ್ಕೆ. ಮಿಸ್ ಮಾಡ್ಕೋಬಾರ್ದು, ತಿಕ್ಕಾಗಿ ಓಡಿಸ್ಬಿಡ್ಬೇಕು ಹಂಗೆ. ಸೊ ಇವಾಗ ನಾವು ಹತ್ತತ್ರ ಆದಿಯೋಗಿ ಹತ್ರ ಬಂದ್ವಿ. ಜನ ಏನು ಅಷ್ಟೊಂದು ಕಮ್ಮಿ ಇದ್ದಾರೆ. ಯಾಕಂದರೆ ಎಲ್ಲ ಜನ ಬರೋದೇ 6 ಗಂಟೆ ಮೇಲೆ ಇಲ್ಲಿಗೆ ಬರೋದು. ಇವಾಗ ನೋಡಿ ಬೇಕಾದ್ರೆ ನೀವು ಬೆಳಗ್ಗೆ ಯಾವಾಗಾದರೂ ಬನ್ನಿ, ಅಷ್ಟೊಂದು ಜನ ಕಾಣಿಸಲ್ಲ, ಫುಲ್ ಖಾಲಿ ಕಾಣಿಸುತ್ತೆ. ಒಂದು 6 ಗಂಟೆ ಆಯ್ತಂದರೆ ಅಲ್ಲಿರೋ ಗ್ರೌಂಡ್ ಎಲ್ಲ ಫುಲ್ ಆಗಿರುತ್ತೆ. ಯಾಕಂದರೆ ಎಲ್ಲರೂ ಬರೋದೇ ಲೈಟಿಂಗ್ ನೋಡೋಕ್ಕೆ ನೈಟ್. ಅದು ಸ್ಟಾರ್ಟ್ ಆಗೋದೇ 7 ಗಂಟೆಗಲ್ವ. ಎಲ್ಲರೂ ಆರಾಮಾಗಿ ಒಂದು 6 ಗಂಟೆಗೆ ಬರ್ತಾರೆ. ಎಂಟ್ರೆನ್ಸಿಗೆ ಬಂದ್ವಿ ನಾವು. ಒಳಗಡೆ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲೇ ಒಂದು ಟೀ, ಒಂದು ಚುರುಮುರಿ, ಮಿಕ್ಸರ್ ತಿಂದ್ವಿ. ಎರಡಕ್ಕೂ ಸೇರಿ 90 ರೂಪಾಯಿ ತೊಗೊಂಡ್ರು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಗೊತ್ತಾಯಿತು. ಆಮೇಲೆ ಅಲ್ಲೇ ಒಂದು ಚಿಕ್ಕದಾಗಿ ರೌಂಡ್ ಹಾಕೊಂಡ್ವಿ. ಇದು ಸದ್ಗುರುಗಳು ಸ್ವಾಮಿಗಳು ಓಡಿಸಿರೋ ಬೈಕು. ಆಮೇಲೆ ಲೈಟಿಂಗ್ ಶೋ ಸ್ಟಾರ್ಟ್ ಆಯಿತು. ನೋಡಿ, ಫುಲ್ ಹಾಕಿಲ್ಲ ನಾನು, ಯಾಕಂದರೆ ದೊಡ್ಡದಾಗುತ್ತೆ ಅಂತ ವಿಡಿಯೋ. ಸ್ಪೀಡಾಗಿ ಹಾಕಿದ್ದೀನಿ. ಈ ವಿಡಿಯೋ ನೋಡೋಕೆ ಮಾತ್ರ ಸಿಕ್ಕಾಪಟ್ಟೆ ಥ್ರಿಲ್ ಗುರು. ಒಂಥರ ಏನೋ ಮಜಾ ಬರುತ್ತೆ. ಆ ಸೌಂಡು, ಆ ಫುಲ್ ಕತ್ಲೆ, ಓಪನ್ ಪ್ಲೇಸಲ್ಲಿ ಕುತ್ಕೊಂಡ್ಬಿಟ್ಟು ಸೈಲೆಂಟಾಗಿ ಆ ಥರ ಲೈಟಿಂಗ್ ನೋಡ್ತಾ ಇದ್ದರೆ ಮನಸ್ಸಲ್ಲಿ ಯಾವುದೇ ಯೋಚನೆ ಎಲ್ಲ ಹೋಗ್ಬಿಡುತ್ತೆ. ನಮ್ಮ ಮನಸ್ಸಲ್ಲಿರೋ ಬೇಜಾರು ಅದೆಲ್ಲ ಒಂಥರ ನಾವು ಫುಲ್ ಭಕ್ತಿ ಭಾವ ಬಂದ್ಬಿಡುತ್ತೆ ಮನಸ್ಸಲ್ಲಿ. ಒಂದ್ಸಲನಾದರೂ ಇಲ್ಲಿ ಬರಬೇಕು, ಅದು ಆ ಲೈಟಿಂಗ್ ಶೋ ನೋಡ್ಬೇಕು. ಬಂದರೆ ಬರೇ ನೋಡಿ ಫೋಟೋ ಹೊಡ್ಕೊಳಕ್ಕೆ ಬರಬಾರ್ದು. ಈ ಲೈಟಿಂಗ್ ಶೋ ನೋಡಬೇಕು, ಅದರಲ್ಲಿ ಇರಬೇಕು. ಅವಾಗ ಒಂಥರ ಏನೋ ಇನ್ನೊಂದು ಸಲ ಬರ್ಬೇಕು ಅನ್ಸುತ್ತೆ ಪಕ್ಕ. ಅಲ್ಲಿಂದ ಬಿಟ್ಟು ಮುಗೀತು ಒಂದು 8:30 ಮುಗಿದ ತಕ್ಷಣ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಅದು ಕ್ರಾಸ್ ಮಾಡೋಕ್ಕಂತೂ ಅಲ್ಲಿಂದ ಟ್ರಾಫಿಕ್ ಫುಲ್ ಕ್ರಾಸ್ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಹತ್ರ ಬಂದು ಮೇನ್ ರೋಡಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡೆ. ಯಾಕಂದರೆ ಬೆಳಗ್ಗೆಯಿಂದ ಹಾಕಿರಲಿಲ್ಲ. ಇವಾಗ ಮತ್ತೆ ಫುಲ್ ಮಾಡಿಸ್ಕೊಂಡ್ರೆ ನಾನು ಹೋಗಿ ಮತ್ತೆ ನಾಳೆ ಬೆಳಗ್ಗೆ ಕೆಲಸಕ್ಕೆ ಹೋಗೋಕ್ಕೂ ಕರೆಕ್ಟ್ ಆಗುತ್ತೆ ಅಂತ ಹಾಕ್ಸ್ಕೊಂಡು ಅಲ್ಲಿಂದ ನೈಟ್ ಆಗಿತ್ತು, ಸ್ಟಾರ್ಟ್ ಮಾಡಿದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.